ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ ಯಾರಿಗಂತಂದರೆ ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಮಾಡಿ BSc ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಯಾಕಂದರೆ ನೀವು ಲೈವಲ್ಲಿ ಬಂದಾಗ ನನಗೆ ಒಂದೇ ಒಂದು ಕಾಮೆಂಟ್ ಕೇಳೋದು, ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆದಮೇಲೆ ನಾವು BSc MLT, BSc OT, BSc ಡಯಾಲಿಸಿಸ್, BSc ಕೋರ್ಸ್ಗಳನ್ನು ಮಾಡಬೇಕಂದ್ರೆ ಅಪ್ಲಿಕೇಶನ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನೀವು ಪದೇ ಪದೇ ಕೇಳೋದು. ನಾನು ಪದೇ ಪದೇ ಹೇಳೋದಾಗಿದೆ. ಸೊ ಈ ವಿಡಿಯೋ ಸಪ್ರೇಟಾಗಿ ಮಾಡಲಿಕ್ಕೆ ಕಾರಣ ಏನಂದರೆ ನಿಮ್ಮಗಳಿಗೆ ಸ್ವಲ್ಪ ಸ್ಪಷ್ಟತೆ ಆಗಲಿ ಅಂಥೇಳಿ. ಸೊ ಯಾರೆಲ್ಲ ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಾ, ಇವಾಗ ಥರ್ಡ್ ಇಯರ್ದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಹಿಂದಿನ ವರ್ಷ ಆಗಲಿ 2 ವರ್ಷ ಬಿಟ್ಟಾಗಲಿ ವಾಟ್ ಎವರ್ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆಗಿದೆ, ನೀವು ಇವಾಗ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಮಾಡಬೇಕು, ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಮಾಡಬೇಕು, OT ಟೆಕ್ನಿಷಿಯನ್ ಕೋರ್ಸ್ ಮಾಡಬೇಕು, ಡಯಾಲಿಸಿಸ್ ಮಾಡಬೇಕು, ಲ್ಯಾಟ್ರಿ ಎಂಟ್ರಿ ನೀವು BSc ಕೋರ್ಸ್ಗಳನ್ನು ಮಾಡಬೇಕನ್ನೋರುಗಳಿಗೆ ನೆನಪಿಟ್ಟುಕೊಳ್ಳಿ. ನಿಮ್ಮಗಳಿಗೆ ಪ್ರತಿ ವರ್ಷವೂ ಕೂಡ KE ವತಿಯಿಂದ ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ KEದವರು ನಿಮ್ಮಗಳಿಗೆ ಲ್ಯಾಟರಲ್ ಎಂಟ್ರಿ ಅಂತ ಹೇಳಿ ಹೊಸದಾಗಿ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಇದಕ್ಕೆ ಯಾವುದೇ ಥರಂಥ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ, KCET ಅಪ್ಲಿಕೇಶನ್ ಹಾಕುವಂಗಿಲ್ಲ. ಅಡ್ವಾನ್ಸ್ ಆಗಿ ಯಾವಾಗ ಅವರು ಕರೀತಾರೆ ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಪ್ಯಾರಾಮೆಡಿಕಲ್ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕ್ರಿ ಅಂತೇಳಿ ಆವಾಗ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ಮಾರ್ಕ್ಸ್ಗಳ ಆಧಾರದ ಮೇಲೆ, ನಿಮ್ಮ ಪ್ಯಾರಾಮೆಡಿಕಲ್ ಮಾರ್ಕ್ಸ್ಗಳ ಆಧಾರದ ಮೇಲೆ ಅವ್ರು ಏನು ಮಾಡ್ತಾರೆ, ರ್ಯಾಂಕ್ ಲಿಸ್ಟ್ಗಳನ್ನು ಕೊಡ್ತಾರೆ. ರ್ಯಾಂಕ್ ಲಿಸ್ಟ್ ಕೊಟ್ಟ ಮೇಲೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನು ಮತ್ತು ಇದನ್ನಂದರೆ ಆಪ್ಷನ್ ಎಂಟ್ರಿ ಮಾಡೋದನ್ನು ಕೊಡ್ತಾರೆ. ಸೊ ಹೀಗಾಗಿ ನೀವು ಯಾರೆಲ್ಲ ಅಭ್ಯರ್ಥಿಗಳು ಲ್ಯಾಟ್ರಿ ಎಂಟ್ರಿಗೆ ನೀವು ಅಡ್ಮಿಷನ್ ಅಂದರೆ BSc ಪ್ಯಾರಾಮೆಡಿಕಲ್ಗಳನ್ನು ಮಾಡ್ಕೋಬೇಕಂತಂದರೆ ನೀವು ಕಾಯಬೇಕಾಗತ್ತೆ. ನಿಮ್ಗಳಿಗೆ ಯಾವುದೇ ಥರಂಥ ಎಕ್ಸಾಮ್ ಇರೋದಿಲ್ಲ ಮತ್ತು ಯಾವುದೇ ಥರದ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ನೀವು ಅಪ್ಲಿಕೇಶನ್ ಕರೆಯೋ ತನಕ ಕಾಯಬೇಕು. ಅಪ್ಲಿಕೇಶನ್ ಬಂದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದರೆ ನಾನು ಲೈವಲ್ಲಿ ಬಂದಾಗ ಕೂಡ ನಿಮಗೆ ಮಾಹಿತಿ ಕೊಡ್ತೇನೆ, ಜೊತೆಗೆ ಈ ಥರ ವೀಡಿಯೋಗಳನ್ನು ಮಾಡಿ ನಿಮಗೆ ಇಂಟಿಮೇಟ್ ಕೂಡ ಮಾಡ್ತೀನಿ ಅಪ್ಲಿಕೇಶನ್ ರಿಲೀಸ್ ಆದಾಗ.